In continuation of the chapter, let us see what Einstein says in the next paragraph. But how shall one try to attain this ideal? See, Einstein is a scientist. He doesn't just give you suggestions and all these things. He will try to explore the remedies also. Education system ಆಗಿರಬೇಕು ಹೀಗಿರಬೇಕು ಅಂತ ಅಷ್ಟೇ ಹೇಳ್ತಾ ಇಲ್ಲ ಅವರು. He is now thinking about, but how shall one try to attain this ideal? Should one perhaps try to realize this aim by moralizing? ಬರೀ ನಮ್ಮಲ್ಲಿ ಮಾರಲ್ ಎಜುಕೇಷನ್ ಕೊಡೋದ್ರ ಮೂಲಕ ನಮ್ಮನ್ನು ನಾವು ಬಹಳ ನೈತಿಕತೆಯನ್ನು ನಮ್ಮಲ್ಲಿ ರೂಢಿಸ್ಕೊಳ್ಳೋದ್ರ ಮೂಲಕ ಇದನ್ನೆಲ್ಲ ಬದಲಾಯಿಸೋಕ್ಕಾಗುತ್ತಾ? ನಾಟ್ ಎಟ್ ಆಲ್. Words soar and remain empty sound, and the road to perdition has ever been accompanied by lip service to an ideal. No, ಬರೀ ಮಾತಿನಿಂದ ಯಾವುದು ಆಗೋದಿಲ್ಲ. But personalities are not formed by what is heard and said, but by labor and activity. ಯಾವತ್ತು ಬರೀ ಮಾತಲ್ಲಿ ಹೇಳೋದ್ರಿಂದ ಅಥವಾ ನಮ್ಮ ಪ್ರವಚನವನ್ನು, ನಮ್ಮ ಒಂದು ಭಾಷಣವನ್ನು ಅಥವಾ ನಾವು ಹೇಳುವಂಥ ಹಿತನುಡಿಗಳನ್ನು ಕೇಳಿಸ್ಕೊಳ್ಳೋದ್ರಿಂದ ಯಾವ ವ್ಯಕ್ತಿತ್ವಗಳು ರೂಪುಗೊಳ್ಳೋದಿಲ್ಲ. Personalities are not formed by mere talks, mere speeches, but by labor and activity. ಲೇಬರ್ ಅಂತಂದರೆ ಇಲ್ಲಿ ಪರಿಶ್ರಮ ಮತ್ತು ಆಕ್ಟಿವಿಟಿ, ಅಂದರೆ ಆಕ್ಟಿವ್ ಆಗಿ ನಾವು ಅದನ್ನು ರೂಢಿಸ್ಕೊಂಡಾಗ ಮಾತ್ರ. ಬರೀ ಮಾತಿನಲ್ಲಿ ಮಾತಾಡಿದರೆ ಯಾವ ಒಂದು ವ್ಯಕ್ತಿತ್ವನೂ ರೂಪುಗೊಳ್ಳೋದಿಲ್ಲ. ನಾವು ಅದನ್ನು ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗುತ್ತೆ, ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಟೀಚರ್ಸ್ ಆ್ಯಂಡ್ ಎಜುಕೇಷನಿಸ್ಟ್ಸ್ and the people who are making the policies in the nation, ಎಲ್ಲರೂ ಕೂಡ ಇದರ ರೆಸ್ಪಾನ್ಸಿಬಿಲಿಟೀಸನ್ನು ತಗೊಂಡು ಆ್ಯಕ್ಟ್ ಮಾಡಬೇಕಾಗುತ್ತೆ. ಬರೀ ಮಾತಾಡೋದ್ರಿಂದ ಯಾವುದೂ ಬದಲಾಗೋಲ್ಲ ಅಂತ ಐನ್ಸ್ಟೈನ್ ಹೇಳ್ತಾ ಇದ್ದಾರೆ. ಈಸ್ ವೆರಿ ರಿಯಲಿಸ್ಟಿಕ್ ಇನ್ ದಿಸ್ ಬಿಕಾಸ್ he is a scientist. He cannot just talk hypothetically, he cannot just talk on the basis of illusions. He wants to make it happen in reality. We have to try for that, and labor and activity is very very important. ನಮ್ಮ ಪರಿಶ್ರಮ ಮತ್ತು ನಮ್ಮ ಒಂದು ನಡವಳಿಕೆಯಲ್ಲಿ ಬಹಳ ಮುಖ್ಯ ಆಗುತ್ತೆ. The most important method of education accordingly always has consisted of the where pupil was urged to actual performance. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಮೆಥಡ್ ಆಫ್ ಎಜುಕೇಷನ್ ಅಂತಂದರೆ ವಿಚ್ ಪ್ರಮೋಟ್ಸ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್. ಅಂದರೆ ಈಗ ನಿಮಗೇನು ಥಿಯರಿನಲ್ಲಿ ನಾವೇನೋ ಒಂದು ಹೇಳ್ಕೊಡ್ತೀವಿ, how you are going to perform it actually in your real life. For example, ನಾನು ಇವತ್ತು ನಿಮಗೆ ಯಾವುದೋ ಒಂದು ವ್ಯಾಲ್ಯೂ ಹೇಳ್ಕೊಡ್ಬೋದು, ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರೋ ಇಲ್ಲೋ, ನೀವು ಅದು ಆ ವ್ಯಾಲ್ಯೂ ನಿಮ್ಮ ತಲೆ ಒಳಗಡೆಗೆ ಕೂತ್ಕೊಂಡು ನಿಮ್ಮಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. This applies as well to the first attempts at writings of the primary boy as to the doctor's thesis on graduation from the university, or as to the mere memorizing of a poem, the writing of a composition, the interpretation and translation of a text, the solving of a mathematical problem, or the practice of a physical sport. ನೋಡಿ, ಐನ್ಸ್ಟೈನ್ ಹೇಳ್ತಿರೋದು this applies as well to the first attempts at writings of the primary boy as to the doctor's thesis on graduation from the university. ಒಂದು ಪ್ರೈಮರಿ ಸ್ಕೂಲಲ್ಲಿ ಸ್ಟಡಿ ಮಾಡ್ತಿರೋ ಒಬ್ಬ ಹುಡುಗ ಮೊದಲನೇ ಬಾರಿ ಏನನ್ನೋ ಬರೆಯಕ್ಕೆ ಹೋಗ್ತಾನಲ್ಲ, ಅದು ಅಲ್ಲಿಂದ ಒಬ್ಬ ಡಾಕ್ಟ್ರು ಬರೆಯುವಂಥ ಮಹಾಪ್ರಬಂಧ, ಅವನ PhDಗೆ ಅವನು ಬರೆಯುವಂಥ ಮಹಾಪ್ರಬಂಧನೋ ಥೀಸಿಸೋ ಥೀರಿನೋ ಏನೋ ಒಂದು ಅಲ್ಲಿಂದ ಹಿಡ್ಕೊಂಡು ಒಂದು ಪೊಯಮನ್ನು ಕಂಪೋಸ್ ಮಾಡೋದಿರ್ಬೋದು, ಅಥವಾ ಒಂದು ಜಸ್ಟ್ ಪೊಯಮನ್ನು ಬರೀ ಬೈ ಹಾರ್ಟ್ ಮಾಡೋದು, ಮೆಮೊರೈಸ್ ಮಾಡ್ಕೊಳ್ಳೋದಿರ್ಬೋದು, ಈ ಎಲ್ಲ ವಿಚಾರಗಳಲ್ಲಿ ಸಾಲ್ವಿಂಗ್ ಆಫ್ ಎ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಇರ್ಬೋದು, ಪ್ರಾಕ್ಟೀಸ್ ಆಫ್ ಎ ಫಿಸಿಕಲ್ ಸ್ಪೋರ್ಟ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಅನ್ಲೆಸ್ ವಾಟ್ ಯು ಹ್ಯಾವ್ ಲರ್ನ್ಡ್, ಅನ್ಲೆಸ್ ಯು ಆರ್ ಏಬಲ್ ಟು ಪರ್ಫಾರ್ಮ್ ಇಟ್, ವಾಟ್ ಈಸ್ ದ ಯೂಸ್ ಆಫ್ ಲರ್ನಿಂಗ್ ಇಟ್ ಅಂತ ಕೇಳ್ತಿರೋದು ಐನ್ಸ್ಟೈನ್. ಅಂದರೆ ನಿಮ್ಮ ಪರ್ಫಾರ್ಮೆನ್ಸಲ್ಲಿ ಅದು ಕಾಣಬೇಕು. ಯುವರ್ ಎಜುಕೇಷನ್, ಯುವರ್ ನಾಲೆಡ್ಜ್ ಶುಡ್ ಬಿ ಸೀನ್ ಇನ್ ಯುವರ್ ರಿಯಲ್ ಟೈಮ್ ಪರ್ಫಾರ್ಮೆನ್ಸ್. ಒಬ್ಬ ಡಾಕ್ಟ್ರು ತುಂಬ ಒಂದು ಒಳ್ಳೆ ಯಾವುದೋ ಒಂದು ರೋಗದ ಬಗ್ಗೆ ಒಂದು ಥೀಸಿಸ್ ಬರೆದಿದ್ದಾನೆ ಅಂತಂದರೆ, ಹಿ ಶುಡ್ ಬಿ ಕೇಪಬಲ್ ಆಫ್ ಟ್ರೀಟಿಂಗ್ ಸಚ್ ಪೇಷಂಟ್ಸ್ ವಿತ್ ಪಾಸಿಟಿವ್ ರಿಸಲ್ಟ್ಸ್. ದಿಸ್ ಈಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಿಮಗೊಂದು ಪೊಯಮನ್ನು ಓದ್ತೀರಾ, ಮೆಮೊರೈಸ್ ಮಾಡ್ಕೋತೀರಾ, ಆದರೆ ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಿ ಪೊಯಮ್. ಯು ಆರ್ ನಾಟ್ ಏಬಲ್ ಟು ಎಕ್ಸ್ಪ್ಲೋರ್ ಎನಿ ಮೀನಿಂಗ್ ಔಟ್ ಆಫ್ ದಿ ಪೊಯಮ್. ಅಲ್ಲೆಲ್ಲೋ ಒಂದು ಸಮ್ಮರಿ ಕೊಟ್ಟಿರ್ತಾರೆ, ಅದನ್ನು ನೀವು ಎಕ್ಸಾಮಿನೇಷನಲ್ಲಿ ಬಹಾಟ್ ಮಾಡಿ ಬರೀತೀರಾ ಅಂತಂದರೆ, ವಾಟ್ ಯು ಹ್ಯಾವ್ ಟೇಕನ್ ಫ್ರಮ್ ದ ಪೊಯಮ್ ಆಸ್ ಎನ್ ಇಂಡಿವಿಜುವಲ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹ್ಯಾಸ್ ದಟ್ ಪೊಯಮ್ ಹ್ಯಾಸ್ ಚೇಂಜ್ಡ್ ಸಮ್ ಆಫ್ ಯುವರ್ ಆಟಿಟ್ಯೂಡ್ಸ್?
Have you started practicing certain values after reading a piece of literature? And that is what the education, the right education is all about ಅಂತ ಐನ್ಸ್ಟೀನ್ ಹೇಳ್ತಾರೆ. ಅಂದರೆ we are giving more importance for only the theory part, not the experience part, not the practical part. But behind every achievement exists the motivation which is at the foundation of it, and which in turn is strengthened and nourished by the accomplishment of the undertaking. ಎಲ್ಲದಕ್ಕಿಂತ ಮುಖ್ಯವಾಗಿ ಎಜುಕೇಷನ್ ಸಿಸ್ಟಮಲ್ಲಿ ಇರಬೇಕಾದ್ದು, ನೀವು ಯಾವುದೋ ಒಂದು ಪುಸ್ತಕನ ಅಥವಾ ಯಾವುದೋ ಒಂದು ಟೆಕ್ಸ್ಟನ್ನು ನೀವು ಮಕ್ಕಳಿಗೆ ಹೇಳ್ಕೊಡೋಕ್ಕೂ ಮುಂಚೆ ಅವ್ರನ್ನ ಮೋಟಿವೇಟ್ ಮಾಡಬೇಕಾಗುತ್ತೆ. ಬಿಕಾಸ್ ಮೋಟಿವೇಶನ್ ಈಸ್ ದ ಫೌಂಡೇಶನ್ ಆಫ್ ನಾಲೆಡ್ಜ್. ಯು ಶುಡ್ ಬಿ in a position, being a teacher, you should motivate your students. You should tell them what is the importance of studying, what they are studying there. ಯಾವುದೋ ಒಂದು ಪೊಯಮ್ನ ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ನೀವು ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ ಅಂತಂದರೆ ಆ ಪೊಯಮ್ಮಿನ ಉದ್ದೇಶ ಏನು, ಆ ಪೊಯಮ್ನ ನೀವು ಅರ್ಥ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನದರಿಂದ ಬೆನಿಫಿಟ್ ಆಗುತ್ತೆ, ಅಥವಾ ನಿಮ್ಮಲ್ಲಿ ಯಾವ ರೀತಿ ಕ್ರಿಯೇಟಿವಿಟಿ ಡೆವಲಪ್ ಆಗುತ್ತೆ, ಆ ಥರ ಮೋಟಿವೇಟ್ ಮಾಡಬೇಕಾಗುತ್ತೆ. ದ ಮೋಟಿವೇಶನ್ ಫ್ಯಾಕ್ಟರ್ ಇನ್ ಲರ್ನಿಂಗ್ ಈಸ್ ದ ಫೌಂಡೇಶನ್ ಆಫ್ ಎಜುಕೇಷನ್ ಅಂತ ಐನ್ಸ್ಟೈನ್ ಇಲ್ಲಿ ಹೇಳ್ತಾ ಇರೋದು. ನಂತರದ ಹಂತದಲ್ಲಿ, ಇನ್ ದ ನೆಕ್ಸ್ಟ್ ಸ್ಟೇಜ್, ದಟ್ ಮೋಟಿವೇಶನ್ ಕ್ಯಾನ್ ಬಿ ನರಿಶ್ಡ್ ಅಂಡ್ ಸ್ಟ್ರೆಂಥನ್ಡ್. ಯಾವಾಗ ಒಂದ್ಸಲ ಸ್ಟೂಡೆಂಟ್ಸು, ಯಂಗ್ಸ್ಟರ್ಸು ಮೋಟಿವೇಟ್ ಆಗ್ತಾರೆ ಯಾವುದನ್ನು ಕಲಿಯೋದಕ್ಕೆ, ಅವರು ಮೋಟಿವೇಟ್ ಆದಮೇಲೆ ಅವರ ಕಲಿಕೆಯನ್ನು ನಾವು ನರಿಶ್ ಅಂದರೆ ಪೌಷ್ಟಿಕಾಂಶಗಳನ್ನು ಅದಕ್ಕೆ ತುಂಬಬೇಕಾಗುತ್ತೆ. ಜೊತೆಯಲ್ಲಿ ಅವ್ರನ್ನ ಆ ಒಂದು ಲರ್ನಿಂಗನ್ನು ಸ್ಟ್ರೆಂಥನ್ ಮಾಡಬೇಕಾಗುತ್ತೆ. ದಟ್ ಈಸ್ ದ ಮೇನ್ ಡ್ಯೂಟಿ ಆಫ್ ದಿ ಪರ್ಸನ್ ಹೂ ಇಸ್ ಅಂಡರ್ಟೇಕಿಂಗ್ ದಟ್ ಲರ್ನಿಂಗ್ ಪ್ರೋಸೆಸ್, ಅಂದರೆ ಟೀಚರ್ ಅಥವಾ ಎಜುಕೇಷನ್ ಸಿಸ್ಟಮ್. ದಟ್ ಶುಡ್ ಬಿ ದ ಅಕಂಪ್ಲಿಷ್ಮೆಂಟ್ ಆಫ್ ದಿ ಅಂಡರ್ಟೇಕಿಂಗ್ ಅಂತ ಹೇಳ್ತಾರೆ. ಹಿಯರ್ ದೇರ್ ಆರ್ ದ ಗ್ರೇಟೆಸ್ಟ್ ಡಿಫರೆನ್ಸಸ್ ಆ್ಯಂಡ್ ದೇ ಆರ್ ಆಫ್ ಗ್ರೇಟೆಸ್ಟ್ ಇಂಪಾರ್ಟೆನ್ಸ್ ಟು ದಿ ಎಜುಕೇಷನ್ ವ್ಯಾಲ್ಯೂ ಆಫ್ ದ ಸ್ಕೂಲ್. ಇಲ್ಲೇ ನಾವು ಸಾಕಷ್ಟು ವ್ಯತ್ಯಾಸಗಳನ್ನು ನೋಡ್ತಾ ಇದ್ದೀವಿ. ನಮ್ಮ ಎಜುಕೇಷನ್ ಸಿಸ್ಟಮು, ವೆದರ್ ಇಟ್ ಈಸ್ ಎ ವ್ಯಾಲ್ಯೂ ಎಜುಕೇಷನ್ ಸಿಸ್ಟಮ್ ಆರ್ ಇಟ್ ಈಸ್ ಎ market oriented, job market oriented education system, corporate education system, ಇದನ್ನೆಲ್ಲ ನಾವು ಕಂಪೇರ್ ಮಾಡ್ತಾ ಹೋದರೆ there are lot of differences we can see. The same work may owe its origin to fear and compulsion. ನೋಡಿ, ಇವತ್ತು ಎಜುಕೇಷನ್ ಸಿಸ್ಟಮಲ್ಲಿ ತುಂಬ ನಾವು ನೋಡ್ತಾ ಇರೋದು ಒಂದು ಫಿಯರ್, ಕಂಪಲ್ಷನ್, ಆಂಬಿಷಿಯಸ್ ಡಿಸೈರ್ ಫಾರ್ ಅಥಾರಿಟಿ ಆ್ಯಂಡ್ ಡಿಸ್ಟಿಂಕ್ಷನ್, ಆರ್ ಲವಿಂಗ್ ಇಂಟ್ರೆಸ್ಟ್ ಇನ್ ದ ಆಬ್ಜೆಕ್ಟ್ and a desire for truth and understanding, and thus to the divine curiosity which every healthy child possesses, but which so often is weakened early. ನೋಡಿ, ಪ್ರತಿಯೊಂದು ಮಗುವಲ್ಲೂ ಕೂಡ ಒಂದು ಡಿವೈನ್ ಕ್ಯೂರಿಯಾಸಿಟಿ ಇರುತ್ತೆ, ದೈವಿಕವಾದಂತಹ ಕುತೂಹಲ. ನೋಡಿ, ಡಿವೈನ್ ಕ್ಯೂರಿಯಾಸಿಟಿ ಅನ್ನೋದು ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದರೆ, ಪ್ರತಿಯೊಂದು ಮಗುವಿನಲ್ಲೂ ಕೂಡ ಒಂದು ಕುತೂಹಲ ಇರುತ್ತೆ, ಎಲ್ಲದನ್ನು ತಿಳ್ಕೋಬೇಕು ಅನ್ನುವಂಥದ್ದು. ಜೊತೆಯಲ್ಲಿ ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಹೆಲ್ದಿ ಚೈಲ್ಡ್ ಅಂತ ನಾವು ಯಾವುದನ್ನು ಕರಿತೀವಿ ಅಂದರೆ ಫಿಸಿಕಲಿ ಹೆಲ್ದಿ ಚೈಲ್ಡ್ ಅಲ್ಲ, ಮೆಂಟಲಿ ಹೆಲ್ದಿ ಚೈಲ್ಡ್. ಅದಕ್ಕೆ ಯಾವಾಗಲೂ ಒಂದು ಪ್ರಪಂಚವನ್ನು ಅರ್ಥ ಮಾಡ್ಕೋಬೇಕು, ಜೀವನನ ಅರ್ಥ ಮಾಡ್ಕೋಬೇಕು, ತನ್ನ ಸುತ್ತಲೂ ಇರೋದನ್ನು ಅರ್ಥ ಮಾಡ್ಕೊಳ್ಳುವಂಥ ಕುತೂಹಲ ತುಂಬ ಇರುತ್ತೆ. ಆದರೆ ನಾವೇನು ಮಾಡ್ತೀವಿ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ, ವಿ ಆರ್ ಗೋಯಿಂಗ್ ಟು ಕಂಪೆಲ್ ದೆಮ್, ಲೈಕ್ ಪುಟಿಂಗ್ ಫಿಯರ್ ಇನ್ ದೇರ್ ಮೈಂಡ್, ಪುಟಿಂಗ್ ಕಂಪಲ್ಷನ್ ಅಂದರೆ ಬಲವಂತ ಮಾಡ್ತೀವಿ, ಭಯ ಹುಟ್ಟಿಸ್ತೀವಿ. ಆಮೇಲೆ ಡಿಸೈರ್ ಫಾರ್ ಅಥಾರಿಟಿ ಆ್ಯಂಡ್ ಡಿಸ್ಟಿಂಕ್ಷನ್ನು, ನೀನು ಕ್ಲಾಸಿಗೆ ಫಸ್ಟ್ ಬರಬೇಕು, ನಿನ್ನನ್ನು ಹೊಗಳಬೇಕು. ಆಮೇಲೆ ಲವಿಂಗ್ ಇಂಟ್ರೆಸ್ಟ್ ಇನ್ ದ ಆಬ್ಜೆಕ್ಟ್, ನಾವು ಆಬ್ಜೆಕ್ಟ್ಸ್ನ, ವಸ್ತುಗಳನ್ನು ಹೆಚ್ಚು ಪಡ್ಕೊಳ್ಳುವಂತಹ ಒಂದು ಡಿಸೈರನ್ನು ಬೆಳೆಸ್ಕೊಳ್ಳೋದಕ್ಕೆ ನಮ್ಮ ಮಕ್ಕಳಿಗೆ ನಾವು ಬಲವಂತ ಮಾಡ್ತೀವಿ. ಅಂದರೆ ಎಜುಕೇಷನಿನ ಪರ್ಪಸ್, ಎಲ್ಲೋ ಯಾವುದೋ ಒಂದು ಮನೆಯಲ್ಲಿ ಪೇರೆಂಟ್ಸ್ ಹೇಳ್ತಾ ಇರ್ತಾರೆ, ನೋಡೋ ಚೆನ್ನಾಗಿ ಓದಬೇಕು, ನೀನು ರ್ಯಾಂಕ್ ಬರಬೇಕು, ನಾಳೆ ನೀನು ದೊಡ್ಡ ಇಂಜಿನಿಯರ್ ಆಗಬೇಕು, ವಿದೇಶಕ್ಕೆ ಹೋಗಬೇಕು, ಡಾಕ್ಟ್ರ್ ಆಗಬೇಕು, ಚೆನ್ನಾಗಿ ಹಣ ಸಂಪಾದನೆ ಮಾಡಬೇಕು, ನಾನು ಕಟ್ಟಿರೋ ಮನೆಗಿಂತ ದೊಡ್ಡ ಮನೆ ಕಟ್ಟಬೇಕು. ಈ ಥರದ ಒಂದು ವಿಚಾರಗಳನ್ನು ನಾವು ತಲೆನಲ್ಲಿ ತುಂಬ್ತಾ ಇರ್ತೀವಿ ಹೊರತು ಮಕ್ಕಳಿಗೆ. ಸ್ಕೂಲ್ಸಲ್ಲಿ ಟೀಚರ್ಸ್ ಆ್ಯಂಡ್ ಎಜುಕೇಷನಿಸ್ಟ್ಸ್ ಕೂಡ ನೀನು ಡಿಸ್ಟಿಂಕ್ಷನ್ ಬರಬೇಕು, ಯು ಶುಡ್ ಕ್ಲಿಯರ್ ದಿ ಎಂಟ್ರೆನ್ಸ್ ಎಕ್ಸಾಮ್, ಯು ಶುಡ್ ಕಮ್ ಆಸ್ ಅ ಟಾಪರ್, ದೆನ್ ಓನ್ಲಿ ಯು ವಿಲ್ ಗೆಟ್ ಅನ್ ಆಪರ್ಚುನಿಟಿ ಟು ಗೆಟ್ ಇನ್ ಟು ಎ ಗುಡ್ ಜಾಬ್.
everything we are putting into the minds of the children, actually they are blessed with divine curiosity and they want to know the truth. Every child wants to explore the truth and we never give them an opportunity to do so. We weaken their natural instincts. ಅಂದರೆ ಒಂದು ಮಗುವಿನ ಮನಸ್ಸಿನಲ್ಲಿ ಸಹಜವಾಗಿ ಪ್ರಾಕೃತಿಕವಾಗಿ ಬಂದಿರತಕ್ಕಂತಹ ಒಂದು ಕುತೂಹಲಗಳನ್ನು, ಆಸೆಗಳನ್ನು, ಡಿಸೈರ್ಸನ್ನು ನಾವು ವೀಕನ್ ಮಾಡಿಬಿಟ್ಟು ಅದರ ಜಾಗದಲ್ಲಿ ಆಬ್ಜೆಕ್ಟಿವ್ ಡಿಸೈರ್ಸನ್ನು ತುಂಬ್ತೀವಿ. ಅಂದರೆ ಬರೀ ವಸ್ತುವಿಗೆ ಸಂಬಂಧಪಟ್ಟದ್ದು, ಹಣ ಅಥವಾ ವಸ್ತುಗಳನ್ನು ಮಾಡ್ಕೊಳ್ಳೋದು ಅಥವಾ ಮೆಟೀರಿಯಲಿಸ್ಟಿಕ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ, ಅದಕ್ಕೆ ಮಾತ್ರ ಹೆಚ್ಚು ಫೋಕಸ್ ಮಾಡಿ ಅವರ ಒರಿಜಿನಲ್ ಇನ್ಸ್ಟಿಂಕ್ಟ್ ಏನಿದೆ, ಮನಸ್ಸಿನ ಆಳದಿಂದ ಬರ್ತಕ್ಕಂಥ ನಿಜವಾದ ಅವರ ಒಂದು ಇನ್ಸ್ಟಿಂಕ್ಟಿವ್ ಫೀಲಿಂಗ್ಸ್ ಏನಿದೆ ಅದನ್ನು ನಾವು ವೀಕನ್ ಮಾಡ್ತಾ ಇದ್ದೀವಿ ನಮ್ಮ ಎಜುಕೇಷನ್ ಸಿಸ್ಟಮ್ ಮೂಲಕ ಅಂತ ಭಾಳ ಸೀರಿಯಸ್ ಆದಂಥ ಒಂದು ಅಲಿಗೇಷನ್ನ ಐನ್ಸ್ಟೀನ್ ಇಲ್ಲಿ ಮಾಡ್ತಾ ಇದ್ದಾರೆ. The educational influence which is exercised upon the pupil by the accomplishment of one and the same work may be widely different, depending upon whether fear of hurting, egoistic passion, or desire for pleasure and satisfaction is at the bottom of this work. Nodi, there are certain things which are very difficult to understand this in this chapter because this is a speech by Albert Einstein. ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಡಿಪೆಂಡಿಂಗ್ ಅಪಾನ್ ವೆದರ್ ಫಿಯರ್ ಆಫ್ ಹರ್ಟಿಂಗ್ ಇಗೋಯಿಸ್ಟಿಕ್ ಪ್ಯಾಷನ್. ಇಗೋಯಿಸ್ಟಿಕ್ ಪ್ಯಾಷನ್ ಅಂತಂದ್ರೆ ನಮಗೆ ಜೀವನದಲ್ಲಿ ಏನೋ ಒಂದು ಒತ್ತಾಸೆ ಇರುತ್ತೆ. ಅಂದರೆ ನಾನು ಈ ಸಲ ಕ್ಲಾಸಿಗೆ ಫಸ್ಟ್ ಬರಬೇಕು ಅಂತ ಒಂದು ಯಾವುದೋ ಒಂದು ಚೈಲ್ಡ್ ಥಿಂಕ್ ಮಾಡ್ತಾ ಇರುತ್ತೆ, ಒಂದು ಮಗು, ನಾನು ಈ ಸಲ ಕ್ಲಾಸಿಗೆ ಫಸ್ಟ್ ಬರಬೇಕು. ಅದು ಬರೋಕ್ಕಾಗದೇ ಇದ್ದಾಗ ಅದರ ಇಗೋ ಹರ್ಟ್ ಆಗುತ್ತೆ, ಅಂದರೆ ಅದರ ಅಹಮ್ಮಿಗೆ ಪೆಟ್ಟು ಬೀಳುತ್ತೆ. ಆ ಇಗೋಯಿಸ್ಟಿಕ್ ಪ್ಯಾಷನ್ ಮತ್ತು ಡಿಸೈರ್ಸನ್ನು ನಾವು ಜಾಸ್ತಿ ಪ್ರಮೋಟ್ ಮಾಡ್ತಾ ಇದ್ದೀವಿ. ಫಾರ್ ಪ್ಲೆಷರ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಅಟ್ ದ ಬಾಟಮ್ ಆಫ್ ದಿಸ್ ವರ್ಕ್. ನೋಡಿ, ನಾವು ಯಾವಾಗಲೂ ಫೋಕಸ್ ಮಾಡಬೇಕಾಗಿರೋದು ಪ್ಲೆಷರ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್. ಜೀವನದಲ್ಲಿ ನೀವು ಗಳಿಸಬಹುದಾದಂಥ ಅತ್ಯಮೂಲ್ಯವಾದಂಥ ಭಾವನೆಗಳು ಅಂತಂದರೆ ಆತ್ಮಸಂತೃಪ್ತಿ, ಆತ್ಮಸಂತೋಷ ಮತ್ತು ತೃಪ್ತಿ, ಸಂತೃಪ್ತಿ ಅಂತ ಕರಿತೀವಿ. ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಇನ್ ವಾಟ್ ಎವರ್ ಯು ಡೂ, ಯು ಶುಡ್ ಬಿ ಸ್ಯಾಟಿಸ್ಫೈಡ್ ಫಸ್ಟ್. ಇಫ್ ಯು ಆರ್ ಸ್ಯಾಟಿಸ್ಫೈಡ್, then you can make others satisfied. A healthy society cannot have souls which are not satisfied in their own life. ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನು, ಈಗ ನೀನು ಫಸ್ಟ್ ಬಂದ್ಯೋ, ಸೆಕೆಂಡ್ ಬಂದ್ಯೋ, ಥರ್ಡ್ ಬಂದ್ಯೋ, ಆದರೆ ನೀನು ಸಿನ್ಸಿಯರ್ ಎಫರ್ಟ್ ಮಾಡಿದ್ಯಾ, ನಿನ್ನ ಎಫರ್ಟಿಗೆ ಕರೆಕ್ಟಾಗಿ ನೀನು ಮಾರ್ಕ್ಸ್ ತೆಗೆದಿದ್ಯಾ, ಯು ಶುಡ್ ಬಿ ಸ್ಯಾಟಿಸ್ಫೈಡ್ ವಿತ್ ದಟ್. ಆ್ಯಂಡ್ ಹ್ಯಾವ್ ಯು ಸೀನ್ ಎನಿ ಪೇರೆಂಟ್ ಡೂಯಿಂಗ್ ದಿಸ್? ನೀನು ಕಡಿಮೆ ಮಾರ್ಕ್ಸ್ ತೆಗೆದ್ರೂ ಪರವಾಗಿಲ್ಲ, ನೀನು ಓದಿದ್ದನ್ನು ನಾನು ನೋಡಿದ್ದೀನಿ, ನಿನ್ನ ಎಬಿಲಿಟಿಗೆ ತಕ್ಕ ಹಾಗೆ ನೀನು ಓದಿದ್ಯಾ, ಮಾರ್ಕ್ಸ್ ತೆಗೆದಿದ್ಯಾ, ಬಿ ಹ್ಯಾಪಿ ವಿತ್ ದಟ್ ಅಂತ ಯಾರಾದರೂ ಹೇಳ್ತಾರಾ? ನೋ. ವಿ ಫೋರ್ಸ್ ದೆಮ್, ವಿ ಕಂಪೆಲ್ ದೆಮ್, ಸಮಟೈಮ್ಸ್ ವಿ ಪುಟ್ ಲಾಟ್ ಆಫ್ ಪ್ರೆಷರ್ ಆನ್ ದೆಮ್ ಟು ಗೆಟ್ ಮೋರ್ ಮಾರ್ಕ್ಸ್, ಆ್ಯಂಡ್ ದಿಸ್ ಈಸ್ ವಾಟ್ ಸ್ಪಾಯ್ಲಿಂಗ್ ದ ರಿಯಲ್ ನೇಚರ್ ಆಫ್ ಅವರ್ ಚಿಲ್ಡ್ರನ್, ರಿಯಲ್ ಕೆಪಾಸಿಟಿ ಆಫ್ ಅವರ್ ಚಿಲ್ಡ್ರನ್ ಅಂತ ಹೇಳ್ತಾರೆ. ಬಿಕಾಸ್ ಎವ್ರಿಥಿಂಗ್ ಈಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಪರ್ಸನ್ಸ್. ಒಬ್ಬ ಮನುಷ್ಯನ ಬುದ್ಧಿಮಟ್ಟಕ್ಕೂ ಇನ್ನೊಬ್ಬನ ಬುದ್ಧಿಮಟ್ಟಕ್ಕೂ ವ್ಯತ್ಯಾಸಗಳಿರುತ್ತೆ. ಒಬ್ಬನಿಗೆ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಟಾಪಿಕ್ ಇನ್ನೊಬ್ಬನಿಗೆ ಇಂಟ್ರೆಸ್ಟ್ ಇಲ್ಲದೆ ಇರಬಹುದು. ಇಟ್ ಡಿಫರ್ಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಯು ಕೆನಾಟ್ ಮೇಕ್ ಇಟ್ ಯೂನಿವರ್ಸಲ್ ಆ್ಯಂಡ್ ಯು ಕೆನಾಟ್ ಕಂಪಲ್ ದ ಚಿಲ್ಡ್ರನ್ ಟು ಪರ್ಫಾರ್ಮ್ ವೆಲ್ ಇನ್ ದ ಎಕ್ಸಾಮಿನೇಷನ್. ಆ್ಯಂಡ್ ಮಾರ್ಕ್ಸ್, distinction, rank, all these things should not be given the importance. Rather than that, you should teach your children that pleasure and satisfaction is very, very important in life. And nobody will maintain that the administration of the school and the attitude of the teachers do not have an influence upon the molding of the psychological foundation for pupils. ಇವತ್ತು ನಮ್ಮ ಶಾಲೆ ಅಡ್ಮಿನಿಸ್ಟ್ರೇಷನ್ಗಳಾಗಬಹುದು, ಶಾಲೆಗಳನ್ನು ಕಟ್ಟಿದವರು, ಶಾಲೆಗಳನ್ನು ನಡೆಸ್ತಾ ಇರೋರಾಗಬಹುದು, ಅಥವಾ ಶಾಲೆಯಲ್ಲಿ ಪಾಠ ಮಾಡ್ತಕ್ಕಂಥ ಟೀಚರ್ಸ್ ಆಗ್ಬೋದು, ಇವರು ಯಾರೂ ಕೂಡ ಒಂದು ಮಗುವಿನ, ಒಂದು ಚೈಲ್ಡಿನ ಸೈಕಲಾಜಿಕಲ್ ಫೌಂಡೇಶನ್, ಅಂದರೆ ಅದರ ಮಾನಸಿಕವಾದಂತಹ ಒಂದು ಮುಂದೆ ಅದು ಎತ್ತರಕ್ಕೆ ಬೆಳೆಯೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಫೌಂಡೇಶನ್ನ, ಸೈಕಲಾಜಿಕಲ್ ಫೌಂಡೇಶನ್, ಅದರ ಮನಸ್ಸಿನಲ್ಲಿ ಬರುವಂಥ ಒಂದು ಫೌಂಡೇಶನನ್ನು ಯಾವ ರೀತಿ ಮೋಲ್ಡ್ ಮಾಡಬೇಕು, ಯಾವ ರೀತಿ ಮೋಲ್ಡ್ ಮಾಡ್ತಾ ಇದ್ದೀವಿ ಅಂತ ನೋ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ಸ್ ಆರ್ ನೋ ಟೀಚರ್ಸ್ ವಿಲ್ ಟೇಕ್ ಕೇರ್ ಆಫ್ ಆಲ್ ದೀಸ್ ಥಿಂಗ್ಸ್. ಸೊ ದಟ್ ಈಸ್ ದ ರಾಂಗ್ ವೇ ಆಫ್ ಇಂಪಾರ್ಟಿಂಗ್ ಎಜುಕೇಷನ್ ಅಂತ ಐನ್ಸ್ಟೀನ್ ಹೇಳ್ತಾರೆ. ಟು ಮೀ ದ ವರ್ಸ್ಟ್ ಥಿಂಗ್ ಸೀಮ್ಸ್ ಟು ಬಿ ಫಾರ್ ಎ ಸ್ಕೂಲ್ principally to work with methods of fear,
force, and artificial authority. Most of the schools work on this basis, on the basis of fear, force, and artificial authority. ಭಯ ಹುಟ್ಟಿಸೋದು, ಬಲವಂತ ಮಾಡೋದು, ಮತ್ತು ಕೃತಕವಾದಂತಹ ಒಂದು ಅಥಾರಿಟಿಯನ್ನು ಡೆವಲಪ್ ಮಾಡೋದು. Such treatment destroys the sound sentiments, the sincerity, and the self-confidence of the pupil. ಇಂತಹ ಒಂದು ಫಿಯರ್, ಫೋರ್ಸ್ ಮತ್ತು ಆರ್ಟಿಫಿಷಿಯಲ್ ಅಥಾರಿಟಿ ಅನ್ನೋದು ಆ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳ ಒಂದು ಸೆಂಟಿಮೆಂಟ್ಸನ್ನೇ ಡೆಸ್ಟ್ರಾಯ್ ಮಾಡಿಬಿಡುತ್ತೆ. ಅಂದರೆ ಅವರ ಸೆಂಟಿಮೆಂಟ್ಸ್ ಏನಿರುತ್ತೆ, ಸಿನ್ಸಿಯಾರಿಟಿ ಇರುತ್ತೆ, ಆ ಮಗುವಿನಲ್ಲಿ ಒಂದು ಸಿನ್ಸಿಯಾರಿಟಿ ಇರುತ್ತೆ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ. ಅದಕ್ಕೆ ನಾನು ಮನೆಯಲ್ಲಿ ನಾವು ಹೇಳಿರ್ತೀವಿ ನೀನು ತುಂಬ ಬುದ್ಧಿವಂತ ಅಂತ ನಮ್ಮ ಮಗು ನಾವು ಹೇಳಿರ್ತೀವಿ. ಶಾಲೆಗೆ ಹೋದಾಗ ಟೀಚರ್ ಹೇಳ್ತಾರೆ ನೀನು ದಡ್ಡ ನನ್ನ ಮಗ. ಅವಾಗ ಏನಾಗ್ಬಿಡುತ್ತೆ, ಇಟ್ಸ್ ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ಡೆಸ್ಟ್ರಾಯ್ಡ್. ಆ್ಯಂಡ್ what can you expect from a child which has lost its self-confidence because of the wrong methods that we are using in our education system and in our schools and our teachers, where they are discriminating between different types of students. ಈಗ ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಹೇಳ್ತಾರೆ, ಹೈಯರ್ ಎಜುಕೇಷನಲ್ಲೂ ಹೇಳ್ತಾರೆ, ವಿಚ್ ಈಸ್ ಆ್ಯಕ್ಚುಲಿ ನಾಟ್ ಅಕ್ಸೆಪ್ಟಬಲ್. ಅಂದರೆ ನೋಡಿ, ಒಂದು ಸ್ಲೋ ಲರ್ನರ್ಸ್, ಫಾಸ್ಟ್ ಲರ್ನರ್ಸ್, ಏನೋ ದಡ್ಡ ಜಾಣ ಅಂತ ಹೇಳೋದ್ರ ಬದಲು ಈಗ ಅದಕ್ಕೆ ಹೊಸ ಹೊಸ ಪದಗಳನ್ನು ಹುಡುಕ್ತಾ ಇದ್ದೀವಿ ನಾವು ಈ ಕಾರ್ಪೊರೇಟ್ ಕಲ್ಚರ್. ಸ್ಲೋ ಲರ್ನರ್ಸ್, ಫಾಸ್ಟ್ ಲರ್ನರ್ಸ್ ಅಂತ. ಆಲ್ ಆರ್ ಲರ್ನರ್ಸ್ ಯೂನಿವರ್ಸಲ್. ದೇರ್ ಕೆನಾಟ್ ಬಿ ಎನಿ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಎ ಸ್ಲೋ ಲರ್ನರ್ ಆ್ಯಂಡ್ fast learning. Okay, what we are doing for the slow learners? Remedial classes. ಅವರಿಗೆ remedial classes ಮಾಡಬೇಕು ನಾವು. See, what it promotes ultimately, it destroys. The moment you make a division between two groups, one group is of intelligent students, good students, bright students, another group is of average students. ಈ ಥರ ನೀವು ಯಾವ ಮೊಮೆಂಟಲ್ಲಿ ಗ್ರೂಪ್ ಮಾಡ್ತಿರೋ ಅದೇ ಮೊಮೆಂಟಲ್ಲಿ ಯು ಆರ್ ಗೋಯಿಂಗ್ ಟು ಡೆಸ್ಟ್ರಾಯ್ ದಿ ಸೆಲ್ಫ್ ಕಾನ್ಫಿಡೆನ್ಸ್ ಆಫ್ ದಿ ಪ್ಯೂಪಿಲ್ ಅಂದರೆ ಇಲ್ಲಿ ಸ್ಟೂಡೆಂಟ್ಸ್, ಆ ಒಂದು ಯಂಗ್ಸ್ಟರ್ಸ್, ಆ ಮಕ್ಕಳ ಒಂದು ಆತ್ಮಸ್ಥೈರ್ಯವನ್ನು, ಒಂದು ಗೌರವವನ್ನೇ ನೀವು ಹಾಳು ಮಾಡ್ತೀರಾ ಅಂತ, ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮಸ್ಥೈರ್ಯವನ್ನು ನೀವು ಹಾಳು ಮಾಡ್ತೀರಾ ಅಂತ ಇಲ್ಲಿ ಹೇಳ್ತಾರೆ ಐನ್ಸ್ಟೈನ್. ಇಟ್ ಪ್ರೊಡ್ಯೂಸಸ್ ದ ಸಬ್ಮಿಸಿವ್ ಸಬ್ಜೆಕ್ಟ್. ಸಬ್ಮಿಸಿವ್ನೆಸ್ ಸ್ಟಾರ್ಟ್ ಆಗಿಬಿಡುತ್ತೆ ಮಕ್ಕಳಲ್ಲಿ. ಅಂದರೆ ನೀನು ದಡ್ಡ ಅಂತಿದ್ದಂಗೆ ಹಿ ಬಿಕಮ್ಸ್ ಸಬ್ಮಿಸಿವ್. ಸಬ್ಮಿಸಿವ್ ಅಂದರೆ ಏನು? ಅವನು ಶರಣಾಗ್ಬಿಡ್ತಾನೆ, ತಲೆ ತಗ್ಗಿಸ್ಬಿಡ್ತಾನೆ. ನೀವು ಹೇಳಿ, ಟೀಚರ್ ಹೇಳಿದ್ದಕ್ಕೆ ನನ್ನ ನೀವೇ ಉದ್ಧಾರ ಮಾಡಬೇಕು, ನಿಮ್ಮಿಂದನೇ ನಾನು ಉದ್ಧಾರ ಆಗೋದು, ನನ್ನ ಒಳಗಡೆ ಅಂತೂ ಏನೂ ಇಲ್ಲ, ಐ ಆಮ್ ಎ ವೇಸ್ಟ್ ಫೆಲೋ ಅನ್ನುವಂಥ ಒಂದು ಭಾವನೆ ಅವನಲ್ಲಿ ಬಂದ್ಬಿಡುತ್ತೆ. ಇಟ್ ಈಸ್ ನಾಟ್ ಸೋ ಹಾರ್ಡ್ ಟು ಕೀಪ್ ದ ಸ್ಕೂಲ್ ಫ್ರೀ ಫ್ರಮ್ ದ ವರ್ಸ್ಟ್ ಆಫ್ ಆಲ್ ಇವಿಲ್ಸ್. ಇದೆಲ್ಲ ಇವಿಲ್ಸ್. ಆ್ಯಂಡ್ ಇಟ್ ಈಸ್ ನಾಟ್ ಹಾರ್ಡ್, so hard to keep the school free from the worst of all evils. ಈ ಥರದ್ದೆಲ್ಲ ಇವಿಲ್ಸ್ ಇಂದ ಒಂದು ಶಾಲೆಯನ್ನು ನಾವು ಫ್ರೀ ಮಾಡೋದು ನಾವು ತಿಳ್ಕೊಂಡಷ್ಟೇನು ಕಷ್ಟ ಅಲ್ಲ. Give into the power of the teacher the fewest possible coercive measures, so that the only source of the pupil's respect for the teacher is the human and intellectual qualities of the latter. It is in the hands of the teachers. If a teacher is committed, if a teacher is capable of seeing the students as her or his own children, then all these things will become reality. Like ಯಾವ ಮೊಮೆಂಟಲ್ಲಿ ಟೀಚರು ತಾನು ಪಾಠ ಮಾಡ್ತಾ ಇರೋ ವಿದ್ಯಾರ್ಥಿಗಳೆಲ್ಲ ನನ್ನ ಸ್ವಂತ ಮಕ್ಕಳು ಥರ ಅಂತ ನೋಡೋಕೆ ಸ್ಟಾರ್ಟ್ ಮಾಡ್ತಾರೋ, ಅವಾಗ ಏನಾಗುತ್ತೆ, ನಮ್ಮ ಮಕ್ಕಳು ದಡ್ಡರಾಗಿರಲಿ, ಜಾಣರಾಗಿರಲಿ, ಏನೇ ಆಗಿರಲಿ, ಅವ್ರಿಗೆ ನಾವು ಎಷ್ಟು ಪೇಷನ್ಸಿಂದ ತಿದ್ದಿ ತೀಡಿ ಅವರಿಗೆ ಮುದ್ದು ಮಾಡಿ ಅವರಿಗೆ ಆಸೆಗಳನ್ನು ತೋರಿಸಿ ಏನು ಹೇಳ್ಕೊಡ್ತೀವೋ ಅಷ್ಟೇ ಚೆನ್ನಾಗಿ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ಇಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಟೀಚರ್ಸ್ ಅಂತ ಹೇಳ್ತಿರೋದು ಐನ್ಸ್ಟೈನ್. ಟೀಚಿಂಗ್ ಪ್ರೊಫೆಷನ್ ಈಸ್ ನಾಟ್ ಲೈಕ್ ಅದರ್ ಪ್ರೊಫೆಷನ್ಸ್. ಡೆಡಿಕೇಶನ್, ಕಮಿಟ್ಮೆಂಟ್ ಇಲ್ಲದೆ ಇರೋರು ಟೀಚಿಂಗ್ ಪ್ರೊಫೆಷನಿಗೆ ಬರಲೇಬಾರ್ದು. ಮಕ್ಕಳನ್ನ ಪ್ರೀತಿಸಕ್ಕೆ ಬರದೇ ಇರೋರು. ನೋಡಿ, ಇಲ್ಲಿ ಹ್ಯೂಮನ್ ಆ್ಯಂಡ್ ಇಂಟೆಲೆಕ್ಚುಯಲ್ ಕ್ವಾಲಿಟೀಸ್ ಕಮ್ ಇನ್ ಟು ಪಿಕ್ಚರ್. ನೀನು ಎಷ್ಟು ಡಿಗ್ರಿಗಳು ಮಾಡಿದೆಯಾ, ನೀನು PhD ಮಾಡಿದೆಯಾ, ನೀನು MPhil ಮಾಡಿದೆಯಾ, ನೀನು ಅದನ್ನು ಮಾಡಿದೆಯಾ, ಇದನ್ನು ಮಾಡಿದೆಯಾ, ಅವಾರ್ಡ್ ತೊಗೊಂಡಿದ್ಯಾ, ಪುಸ್ತಕ ಬರ್ತಿದೆಯಾ, ನೀನು ಬೆಸ್ಟ್ ಟೀಚರ್ ಅವಾರ್ಡ್ ತೊಗೊಂಡಿದ್ಯಾ, ಇದೆಲ್ಲ ಕೌಂಟ್ ಆಗಲ್ಲ. ಇಂಟೆಲೆಕ್ಚುಯಾಲಿಟಿ ಜೊತೆನಲ್ಲಿ, ಇಂಟೆಲೆಕ್ಚುಯಲ್ ಕ್ವಾಲಿಟೀಸ್ ಜೊತೆನಲ್ಲಿ ಹ್ಯೂಮನ್ ಕ್ವಾಲಿಟೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎ ಟೀಚರ್. ದೀಸ್ ಸಾರ್ಟ್ ಆಫ್ ಇವಿಲ್ಸ್ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಫಿಯರು, ಫೋರ್ಸು, ಆರ್ಟಿಫಿಷಿಯಲ್ ಅಥಾರಿಟಿಯಿಂದ ನಾವೇನು ಮಕ್ಕಳಲ್ಲಿ ಅವರ ಸೆಲ್ಫ್ ಕಾನ್ಫಿಡೆನ್ಸನ್ನು ನಾವು ಕಡಿಮೆ ಮಾಡ್ತಾ ಇದ್ದೀವೋ,
ಈ ಥರದ ಇವಿಲ್ಸ್ ಎಲ್ಲ ಶಾಲೆಗಳಿಂದ ಆಚೆಗೆ ಹೋಗಬೇಕು ಅಂದರೆ ಟೀಚರ್ ಶುಡ್ ಬಿಕಮ್ ರಿಯಲ್ ಹ್ಯೂಮನ್ ಕ್ವಾಲಿಟೀಸ್, ಜೊತೆಯಲ್ಲಿ ಇಂಟೆಲೆಕ್ಚುಯಲ್ ಕ್ವಾಲಿಟೀಸು ಇರಬೇಕಾಗ್ತದೆ. ಇದೆಲ್ಲದನ್ನು ಇಟ್ಕೊಂಡು ನಾವು ಒಂದು ಶಾಲೆಯನ್ನು ನಡೆಸಿದರೆ ಅಂತ ಟೀಚರ್ಸ್ನ ಇಟ್ಕೊಂಡು ಆವಾಗ ಎಜುಕೇಷನಿನ ನಿಜವಾದ ಒಂದು ಪರ್ಪಸ್ಸು ಸರ್ವ್ ಆಗುತ್ತೆ ಅಂತ ಐನ್ಸ್ಟೀನ್ ಈ ಪ್ಯಾರಾಗ್ರಾಫಲ್ಲಿ ಹೇಳ್ತಾರೆ. In the next paragraph, it's very logical and very difficult to understand the words of Einstein in this paragraph, and it requires some sort of in-depth thinking to understand what he is telling here. Let me explain it in a simpler manner. The second named motive, ambition, or in milder terms, the aiming at recognition and consideration, lies firmly fixed in human nature. Something is very common to human nature. ಅಂದರೆ ಮಾನವ ಸಹಜ, ಮನುಷ್ಯನಿಗೆ ಸಹಜವಾಗಿ ಕೆಲವಷ್ಟು ಭಾವನೆಗಳು ಅವನಿಗೆ ಬೈ ಬರ್ತ್ ಬಂದಿರುತ್ತೆ. ಏನಂತಂದರೆ ಆಂಬಿಷನ್, ದ ಏಮಿಂಗ್ ಅಟ್ ರೆಕಗ್ನಿಷನ್ ಆ್ಯಂಡ್ ಕನ್ಸಿಡರೇಷನ್. ಎಲ್ಲರೂ ನನ್ನನ್ನು ರೆಕಗ್ನೈಸ್ ಮಾಡಬೇಕು, ನನ್ನನ್ನು ಕನ್ಸಿಡರ್ ಮಾಡಬೇಕು, ಅಂದರೆ ನಾನು ಎಲ್ಲರೂ ಗುರುತಿಸುವಂಥ ವ್ಯಕ್ತಿ ಆಗಬೇಕು, ಎಲ್ಲರೂ ನನ್ನ ಒಂದು ಅಭಿಪ್ರಾಯಗಳನ್ನು ಕೇಳುವಂಥ ಸ್ಥಿತಿನಲ್ಲಿ ನಾನಿರಬೇಕು. ಇದನ್ನು ಒಂದು ಚಿಕ್ಕ ಮಗು ಕೂಡ ವ್ಯಕ್ತಪಡಿಸ್ತಾ ಇರುತ್ತೆ ಈ ನೇಚರನ್ನು. ಇಟ್ ವಾಂಟ್ಸ್ ಟು ಬಿ ರೆಕಗ್ನೈಸ್ಡ್, ಇಟ್ ವಾಂಟ್ಸ್ ಟು ಬಿ ಕನ್ಸಿಡರ್ಡ್. ನೋಡಿ, ಒಂದು ಸಣ್ಣ ಮಗು ಏನೇ ಆಗಲಿ ಅದೇನಾರು ಮಾಡಿದರೆ, ಹೊಸದಾಗಿ ಏನನ್ನಾರು ಮಾಡಿದರೆ ಅದು ಸುತ್ತಲೂ ಇರೋರಿಗೆ ಅದನ್ನು ತೋರಿಸುತ್ತೆ. ಇಟ್ ವಾಂಟ್ಸ್ ದ ರೆಕಗ್ನಿಷನ್, ಇಟ್ ವಾಂಟ್ಸ್ ದ ಕನ್ಸಿಡರೇಷನ್. ಅದು ಯಾರು ನೋಡಲಿಲ್ಲ ಅಂದಾಗ ಅಳುತ್ತೆ, ಯಾಕೆಂದರೆ ಇಟ್ ವಾಂಟ್ಸ್ ದಿ ಅಟೆನ್ಷನ್ ಆಫ್ ಅದರ್ಸ್. ಇಟ್ ಈಸ್ ಇನ್ ದ ಹ್ಯೂಮನ್ ನೇಚರ್. ಓಕೆ, ಸೊ ಯಾರ್ಯಾರು ಎಜುಕೇಷನ್ ಪಡ್ಕೋತಾ ಇದ್ದಾರೋ ಎಲ್ಲರಿಗೂ ಕೂಡ ಈ ಒಂದು ಮೋಟಿವು, ಈ ಒಂದು ಆಂಬಿಷನ್ ಇದ್ದೇ ಇರುತ್ತೆ. ಏನಂತಂದರೆ ರೆಕಗ್ನಿಷನ್ ಆ್ಯಂಡ್ ಕನ್ಸಿಡರೇಷನ್. ವಿತ್ ಆಬ್ಸೆನ್ಸ್ ಆಫ್ ಮೆಂಟಲ್ ಸ್ಟಿಮ್ಯುಲಸ್ ಆಫ್ ದಿಸ್ ಕೈಂಡ್, ಹ್ಯೂಮನ್ ಕೋಆಪರೇಷನ್ ವುಡ್ ಬಿ ಎಂಟೈರ್ಲಿ ಇಂಪಾಸಿಬಲ್. ಈ ಥರದ ಒಂದು ಸ್ಟಿಮ್ಯುಲಸ್, ಈ ಥರದ ಒಂದು ಭಾವನೆ ಇಲ್ಲ ಅಂದಿದ್ದರೆ ಮನುಷ್ಯನ ನೇಚರಲ್ಲಿ, ಆ ಒಂದು ನಾವು ಒಂದು ಸಮಾಜದಲ್ಲಿ ಈ ರೀತಿ ಒಬ್ರಿಗೊಬ್ರು ಸಹಕಾರದಿಂದ ಬದುಕೋದು ಬಹುಶಃ ಇಂಪಾಸಿಬಲ್ ಆಗ್ತಿತ್ತು. ದ ಡಿಸೈರ್ ಫಾರ್ ಅಪ್ರೂವಲ್ ಆಫ್ ಒನ್ಸ್ ಫೆಲೋ ಮ್ಯಾನ್ certainly is one of the most important binding powers of the society. A healthy competition ಇರುತ್ತೆ ಒಂದು ಸೊಸೈಟಿನಲ್ಲಿ. ನೋಡಿ, ನಾನು ಏನೋ ಒಂದು ಅಚೀವ್ಮೆಂಟ್ ಮಾಡ್ತೀನಿ ಅಂದಾಗ ಇನ್ನೊಬ್ಬರಿಂದ ಅದರ ಅಪ್ರೂವಲ್ ನನಗೆ ಬೇಕು, ಇನ್ನೊಬ್ಬರು ಅದನ್ನು ನನಗೆ ಅಪ್ರೂವ್ ಮಾಡಬೇಕು, ಪ್ರೈಸ್ ಮಾಡಬೇಕು, ಅದನ್ನು ಅವರು ಗುರುತಿಸ್ಬೇಕು, ಹೇಳಬೇಕು ಅದ್ರ ಬಗ್ಗೆ. ಇದರಿಂದನೇ ದ ಎಂಟೈರ್ ಸೊಸೈಟಿ ಈಸ್ ಬೈಂಡಿಂಗ್ ವಿತ್ ಈಚ್ ಅದರ್. ಈಗ ಒಂದು ಟೀಮಲ್ಲಿ ನೀವು, ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ವರ್ಕಿಂಗ್ ಇನ್ ಎ ಟೀಮ್, ಎವ್ರಿ ಮೆಂಬರ್ ಆಫ್ ದ ಟೀಮ್ work hard to prove himself and be considered by others and be acknowledged by others. ಅಂದರೆ ಬೇರೆಯವರಿಂದ ಒಂದು ಮನ್ನಣೆ ಪಡೆಯೋದಕ್ಕೆ, ಪುರಸ್ಕಾರ ಪಡೆಯೋದಕ್ಕೆ, ಬೇರೆಯವರಿಂದ ಒಂದು ಹೊಗಳಿಕೆಯನ್ನು ಪಡ್ಕೊಳ್ಳೋದಕ್ಕೆ ಕೆಲಸ ಮಾಡ್ತಾ ಇರ್ತೀವಿ. ಆ ರೀತಿ ಒಟ್ಟಾಗಿ ಕೆಲಸ ಮಾಡ್ತಾಗ್ಲೇ ಆ ಟೀಮ್ ವರ್ಕ್ ಅನ್ನೋದು ನಮಗೆ ಎದ್ದು ಕಾಣೋದು. ಇಂಡಿವಿಜುವಲ್ ಆಗಿ ನಾವು ನಮ್ಮದು ಮಾತ್ರ ನಾವು ನೋಡಿಕೊಂಡ್ರೆ ಇಟ್ ಕೆನಾಟ್ ಬಿ ಕನ್ಸಿಡರ್ಡ್ ಆಸ್ ಎ ಟೀಮ್. ಸೊ ಇಲ್ಲಿ ಸೊಸೈಟಿನಲ್ಲಿ ಈ ಥರದೊಂದು ಬೈಂಡಿಂಗ್ ಆಲ್ವೇಸ್, ಇಟ್ ಈಸ್ ಆಲ್ವೇಸ್ ದೇರ್, ಬಟ್ ದೇರ್ ಈಸ್ ಒನ್ ಡೇಂಜರ್ ಇನ್ ದಟ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಲೈನ್ಸಲ್ಲಿ ಐನ್ಸ್ಟೀನ್ ತುಂಬ ಲಾಜಿಕಲ್ ಆಗಿ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಇನ್ ದಿಸ್ ಕಾಂಪ್ಲೆಕ್ಸಿಟಿ ಆಫ್ ಫೀಲಿಂಗ್ಸ್, ನಾವು ವಿ ಆರ್ ಆಲ್ ಇನ್ ಕಾಂಪ್ಲೆಕ್ಸಿಟಿ ಆಫ್ ಫೀಲಿಂಗ್ಸ್, ಅಂದರೆ ಭಾಳ ಸಂಕೀರ್ಣವಾದಂತಹ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಇರ್ತವೆ. ಒಂದೊಂದು ಸಲ ಕೆಲವು ಭಾವನೆಗಳು ತುಂಬ ಒಳ್ಳೆಯದು, ಇನ್ನು ಕೆಲವು ಭಾವನೆಗಳು ತುಂಬ ನಮಗೆ ಕೆಡುಕನ್ನು ಮಾಡೋಂಥ ಭಾವನೆಗಳಾಗಿರ್ತವೆ. ವಿ ಆರ್ ಆಲ್ ಲಿವಿಂಗ್ ವಿತ್ ಕಾಂಪ್ಲೆಕ್ಸಿಟಿ ಆಫ್ ದೀಸ್ ಫೀಲಿಂಗ್ಸ್. ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಫೋರ್ಸಸ್ ಲೈ ಕ್ಲೋಸ್ಲಿ ಟುಗೆದರ್. ನಮ್ಮ ಮನಸ್ಸಿನಲ್ಲಿ ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಫೋರ್ಸಸ್. ಕನ್ಸ್ಟ್ರಕ್ಟಿವ್ ಅಂತಂದರೆ ಕಟ್ಟುವಂಥದ್ದು, ಯಾವುದನ್ನು ಒಂದು ಕಟ್ಟುವಂಥ ಒಂದು ಫೋರ್ಸ್. ಡಿಸ್ಟ್ರಕ್ಟಿವ್ ಅಂತಂದರೆ ಕಟ್ಟಿದ್ದನ್ನು ನಾಶ ಮಾಡುವಂಥ ಫೋರ್ಸ್. ಅಂದರೆ ಒಳ್ಳೆಯದು, ಏನನ್ನಾರೋ ಒಂದು ಒಳ್ಳೆಯದನ್ನು ನಾವು ಮಾಡುವಂಥದ್ದು ನಮ್ಮಲ್ಲಿ ಆಲೋಚನೆಗಳಿರುತ್ತೆ. ಯಾರೋ ಒಬ್ಬರು ಮಾಡಿದ್ದನ್ನು, ಏನೋ ಒಂದನ್ನು ಬೀಳಿಸುವಂಥದ್ದು, ಹಾಳು ಮಾಡುವಂಥ ಆಲೋಚನೆಗಳು ನಮ್ಮ ಮನಸ್ಸಲ್ಲಿ ಇರ್ತವೆ. ಇದೆಲ್ಲ ಎರಡೂ ಥರದ ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಫೋರ್ಸಸ್ ಒಟ್ಟಿಗೆ ಹತ್ತಿರದಲ್ಲೇ ಹೋಗ್ತಾ ಇರ್ತವೆ ನಮ್ಮ ಮನಸ್ಸಿನ ಭಾವನೆಗಳಲ್ಲಿ ಅಂತ. ಡಿಸೈರ್ ಫಾರ್ ಅಪ್ರೂವಲ್ ಆ್ಯಂಡ್ ರೆಕಗ್ನಿಷನ್ ಈಸ್ ಎ ಹೆಲ್ದಿ ಮೋಟಿವ್. ನಿಜ, ನಾವೇನೇ ಮಾಡಿದರೂ ಕೂಡ ಇನ್ನೊಬ್ಬರಿಂದ ಅಪ್ರೂವಲ್ ಸಿಗಬೇಕು, ರೆಕಗ್ನಿಷನ್ ಸಿಗಬೇಕು ಅಂತ ನಾವು ಮಾಡೋದು ಒಂದು ಬಹಳ
ಹೆಲ್ದಿ, ಆರೋಗ್ಯಕರವಾದಂತಹ ಒಂದು ಮೋಟಿವೇ, ಉದ್ದೇಶನೇ. ಆದರೆ ಬಟ್ ದ ಡಿಸೈರ್ ಟು ಬಿ ಅಕ್ನಾಲೆಡ್ಜ್ಡ್ ಆಸ್ ಬೆಟರ್, ಸ್ಟ್ರಾಂಗರ್ ಆರ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎ ಫೆಲೋ ಬೀಯಿಂಗ್ ಆರ್ ಫೆಲೋ ಸ್ಕಾಲರ್ ಈಸಿಲಿ ಲೀಡ್ಸ್ ಟು ಎನ್ ಎಕ್ಸೆಸಿವ್ಲಿ ಇಗೋಯಿಸ್ಟಿಕ್ ಸೈಕಲಾಜಿಕಲ್ ಅಡ್ಜಸ್ಟ್ಮೆಂಟ್. ಆದರೆ ನೀವು ಎಲ್ಲರೂ ನಿಮ್ಮನ್ನು ಅಕ್ನಾಲೇಜ್ ಮಾಡಬೇಕು, ಎಲ್ಲರೂ ನಿಮ್ಮನ್ನು ರೆಕಗ್ನೈಸ್ ಮಾಡಬೇಕು, ಕನ್ಸಿಡರ್ ಮಾಡಬೇಕು, ಎಲ್ಲ ಒಳ್ಳೆಯ ಭಾವನೆಗಳೇ. ನಿಮ್ಮನ್ನು ಸಾಕಷ್ಟು ನಿಮ್ಮಲ್ಲಿ ಅಭಿವೃದ್ಧಿಯನ್ನು, ಅದು ಡೆವಲಪ್ಮೆಂಟನ್ನು ನೀವು ನೋಡ್ಬೋದು ನಿಮ್ಮಲ್ಲಿ. ಆದರೆ ಇನ್ನೊಬ್ಬರು ನಾನು ಹೇಳಿದ್ದನ್ನು ಅಕ್ನಾಲೆಡ್ಜ್ ಮಾಡಬೇಕು. ಬೇರೆಯವರಿಗಿಂತ ನಾನು ಬೆಟರ್, ಬೇರೆಯವರಿಗಿಂತ ನಾನು ಸ್ಟ್ರಾಂಗರ್, ಬೇರೆಯವರಿಗಿಂತ ನಾನು ಇಂಟೆಲಿಜೆಂಟ್ ಅಂತ ಹೇಳಿಸ್ಕೋಬೇಕು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನು ಅಥವಾ ಮೋಟಿವ್ ಬಂದುಬಿಟ್ರೆ ದಟ್ ಈಸ್ ನಾಟ್ ಗುಡ್ ಅಂತ ಐನ್ಸ್ಟೈನ್ ಹೇಳ್ತಾರೆ. ಇಟ್ ಲೀಡ್ಸ್ ಟು ಎನ್ ಎಕ್ಸೆಸಿವ್ಲಿ ಇಗೋಯಿಸ್ಟಿಕ್ ಸೈಕಲಾಜಿಕಲ್ ಅಡ್ಜಸ್ಟ್ಮೆಂಟ್. ನೀವು ಸ್ಲೋಲಿ ಯು ಸ್ಟಾರ್ಟ್ ಬಿಕಮಿಂಗ್ ಇಗೋಯಿಸ್ಟಿಕ್. ನಾನು ಅವನಿಗಿಂತ ನಾನು ಬೆಟರ್, ಅವನಿಗಿಂತ ನಾನು ಇಂಟೆಲಿಜೆಂಟ್, ಅವನಿಗಿಂತ ನಾನು ಸ್ಟ್ರಾಂಗ್. ಈ ಮೋಟಿವ್ನೇ ನೀವು ಹೆಚ್ಚು ಫೋಕಸ್ ಮಾಡ್ತಾ ಹೋದರೆ ನಿಧಾನವಾಗಿ ನಿಮ್ಮಲ್ಲಿ ಇಗೋಯಿಸ್ಟಿಕ್ ಸೈಕಲಾಜಿಕಲ್ ಡೆವಲಪ್ಮೆಂಟ್ ಆಗುತ್ತೆ. ಅಂದರೆ ಯು ಬಿಕಮ್ ಒಂಥರ ಅಹಂಕಾರ ನಿಮ್ಮಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಆವಾಗ ನಿಮ್ಮ ಮೈಂಡಿನ ಕೆಲವಷ್ಟು ಭಾವನೆಗಳನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ, ವಿಚ್ ಮೇ ಬಿಕಮ್ ಇಂಜೂರಿಯಸ್ ಫಾರ್ ದಿ ಇಂಡಿವಿಜುವಲ್ ಆ್ಯಂಡ್ ಫಾರ್ ದಿ ಕಮ್ಯುನಿಟಿ. ಈ ಥರ ಭಾವನೆಗಳು ಸ್ಟ್ರಾಂಗ್ ಆಗ್ತಾ ಹೋಗ್ಬಿಟ್ರೆ, ಇಫ್ ಯು ಬಿಕಮ್ ಇಗೋಯಿಸ್ಟಿಕ್ ಇನ್ ಯುವರ್ ಆಟಿಟ್ಯೂಡ್ by thinking that you are better than that person, you are intelligent than that person, you are stronger than that person, what is he in front of me, ಈ ಥರ ಭಾವನೆಗಳು ನಿಮ್ಮಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಅಂತಂದರೆ ಬೈ ಚಾನ್ಸ್ ಇಟ್ ಲೀಡ್ಸ್ ಟು ಟ್ರಾಜಿಡಿ. ಇಟ್ ಈಸ್ ಇಂಜೂರಿಯಸ್ ಟು ಯುವರ್ ಇಂಡಿವಿಜುವಲ್ ಡೆವಲಪ್ಮೆಂಟ್ ಆಸ್ ವೆಲ್ ಆಸ್ ಇಟ್ ಈಸ್ ಇಂಜೂರಿಯಸ್ ಟು ದಿ ಕಮ್ಯುನಿಟಿ ಆರ್ ಸೊಸೈಟಿ ಇನ್ ವಿಚ್ ಯು ಆರ್ ಲಿವಿಂಗ್. ಆದರೆ ಟ್ರಾಜಿಡಿ ಏನಂದರೆ, ಐನ್ಸ್ಟೈನ್ ಇಲ್ಲಿ ಹೇಳ್ತಾ ಇರೋದು ಏನಂದರೆ, ಈ ಥರದ ಒಂದು ಅನ್ಹೆಲ್ದಿ ಕಾಂಪಿಟೇಷನನ್ನು ಶಾಲೆಗಳಲ್ಲಿ ನಾವು ಡೆವಲಪ್ ಮಾಡ್ತಾ ಇದ್ದೀವಿ ನಮ್ಮ ಎಜುಕೇಷನ್ ಸಿಸ್ಟಮ್ ಮೂಲಕ. ದಿಸ್ ಈಸ್ ವಾಟ್ ಎ ಪಾಯಿಂಟ್ ಆಫ್ ಕನ್ಸರ್ನ್ ಅಕಾರ್ಡಿಂಗ್ ಟು ಐನ್ಸ್ಟೈನ್. ದೇರ್ಫೋರ್ ದ ಸ್ಕೂಲ್ ಆ್ಯಂಡ್ ದ ಟೀಚರ್ ಮಸ್ಟ್ ಗಾರ್ಡ್ ಅಗೇನ್ಸ್ಟ್ ಎಂಪ್ಲಾಯಿಂಗ್ ದ ಈಸಿ ಮೆಥಡ್ ಆಫ್ ಕ್ರಿಯೇಟಿಂಗ್ ಇಂಡಿವಿಜುವಲ್ ಆಂಬಿಷನ್ in order to induce the pupils to diligent work. ಹಾಗಾಗಿ ಶಾಲೆ ಮತ್ತು ಶಾಲೆಯಲ್ಲಿ ಇರ್ತಕ್ಕಂಥ ಟೀಚರ್ಸು ಬಹಳ ಇದನ್ನು ಗಾರ್ಡ್ ಮಾಡಬೇಕು. ಈ ಥರದ ಇಗೋಯಿಸ್ಟಿಕ್ ನೇಚರ್ಗಳು ಪ್ಯೂಪಿಲ್ ಸ್ಟೂಡೆಂಟ್ಸಲ್ಲಿ ಬೆಳೆದೇ ಇರೋ ಥರ ಅವರು ಗಾರ್ಡ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತಂದರೆ, ಈಸಿ ಮೆಥಡ್ ಆಫ್ ಕ್ರಿಯೇಟಿಂಗ್ ಇಂಡಿವಿಜುವಲ್ ಆಂಬಿಷನ್ಸ್. ಪ್ರತಿಯೊಂದು ಸ್ಟೂಡೆಂಟನ್ನು they should see him as a individual entity. There should not be any room for comparison. ಯಾವುದೇ ಒಂದು ವಿದ್ಯಾರ್ಥಿಯನ್ನು ಮನೆಯಲ್ಲಾಗಲಿ, ಶಾಲೆಯಲ್ಲಾಗಲಿ, ಪೇರೆಂಟ್ಸ್ ಆಗಲಿ, ಟೀಚರ್ಸ್ ಆಗಲಿ, ವಿದ್ಯಾರ್ಥಿಗಳನ್ನು ನೀನು ಒಬ್ಬ ಇಂಡಿವಿಜುವಲಿ ಸ್ಟ್ರಾಂಗ್ ಪರ್ಸನ್, ನೀನು ಅವನ ಥರ ಅವಳ ಥರ ಆಗಬೇಕಾಗಿಲ್ಲ, ನಿನ್ನಲ್ಲಿ ಈ ಸ್ಟ್ರೆಂತ್ಗಳಿದೆ, ನಿನ್ನಲ್ಲಿ ಈ ಆಂಬಿಷನ್ಸ್ ಇದೆ, ನಿನ್ನಲ್ಲಿ ಈ ಕ್ರಿಯೇಟಿವಿಟಿ ಇದೆ, ಯು ಗಿವ್ ಇಂಪಾರ್ಟೆನ್ಸ್ ಟು ದ್ಯಾಟ್. ನೆವರ್ ಟ್ರೈ ಟು ಬಿಕಮ್ ಲೈಕ್ ಹಿಮ್ ಆರ್ ಹರ್. ಯು ಆರ್ ಯು ಅನ್ನುವಂಥ ಒಂದು ಇಂಡಿವಿಜುವಲ್ ಆಂಬಿಷನನ್ನು ನಿಧಾನವಾಗಿ ಮಕ್ಕಳಲ್ಲಿ ಬಹಳ ಪರಿಣಾಮಕಾರಿಯಾಗಿ ಬೆಳೆಸಿದರೆ ಆವಾಗ ಅವರವರ ಕ್ಷೇತ್ರದಲ್ಲಿ ಪ್ರತಿಯೊಂದು ಮಗುಗೂ ಏನಾರೋ ಒಂದು ವಿಶೇಷವಾದ ಗುಣ ಇರುತ್ತೆ, ವಿಶೇಷವಾದ ಕೆಪಾಸಿಟಿ ಇರುತ್ತೆ, ಸಾಮರ್ಥ್ಯ ಇರುತ್ತೆ. ಆ ಸಾಮರ್ಥ್ಯಗಳನ್ನು ಅವರು ಹೆಚ್ಚಿನ ಮಟ್ಟದಲ್ಲಿ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಇಗೋಯಿಸ್ಟಿಕ್ ಸೈಕಲಾಜಿಕಲ್ ಅಡ್ಜಸ್ಟ್ಮೆಂಟ್ಸ್ ಅವರಿಗೆ ಬೇಕಾಗಲ್ಲ. ಜೊತೆಯಲ್ಲಿ ಬೇರೆಯವ್ರನ್ನ ಕಂಪೇರ್ ಮಾಡಿಕೊಂಡು ಅವರು ತಮ್ಮ ಕಾನ್ಫಿಡೆನ್ಸನ್ನು ಕಳ್ಕೊಳ್ಳೋದು ಇಲ್ಲ, ಅಹಂಕಾರನ ಬೆಳೆಸ್ಕೊಳ್ಳೋದು ಇಲ್ಲ. ಇನ್ ದಿಸ್ ವೇ ದೇ ವಿಲ್ ಕಾಂಟ್ರಿಬ್ಯೂಟ್ ಅಲ್ಟಿಮೇಟ್ಲಿ ಟು ದಿ ಕಮ್ಯುನಿಟಿ, ಟು ದಿ ಸೊಸೈಟಿ, ಟು ದಿ ನೇಷನ್. ದಟ್ ಈಸ್ ವಾಟ್ ಐನ್ಸ್ಟೈನ್ ಈಸ್ ಟೆಲಿಂಗ್ ಹಿಯರ್. Let me continue the next part in the next video session.